ನಮಸ್ಕಾರ. 2026ರಲ್ಲಿ ನಡೆದಿರುವಂತಹ ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಣೆಯ ದಿನಾಂಕ ನಿಗದಿಯಾಗಿರುವಂಥದ್ದು. ದಿನಾಂಕ 9/4/2026ರಂದು ಫಲಿತಾಂಶ ಪ್ರಕಟಣೆಗೆ ಸಂಬಂಧಿಸಿದಂತೆ ಪತ್ರಿಕಾ ಹೇಳಿಕೆ ಪ್ರಕಟವಾಗಿರುವಂತದ್ದಾಗಿದೆ. ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಫಲಿತಾಂಶ ಪ್ರಕಟಣೆಯ ದಿನಾಂಕ, ಸಮಯ ಮತ್ತು ವೆಬ್ಸೈಟ್ ನಲ್ಲಿ ಯಾವ ರೀತಿಯಾಗಿ ವೀಕ್ಷಿಸುವುದು, ಇನ್ನು ಡಿಜಿ ಲಾಕರ್ ನಲ್ಲಿ ಅಂಕಪಟ್ಟಿ ಪ್ರಕಟಣೆಗೆ ಸಂಬಂಧಿಸಿದಂತೆ ಕೊಟ್ಟಿರುವಂತಹ ಅಂಶವನ್ನ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ಒಂದು ಪಿಯುಸಿ ಫಲಿತಾಂಶ ಪ್ರಕಟಣೆಗೆ ಕೊಟ್ಟಿರುವಂತಹ ವೆಬ್ಸೈಟ್ ಲಿಂಕ್ ಮತ್ತು ವಿಳಾಸ ಈ ರೀತಿಯಾಗಿರುವಂತದ್ದಾಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಸಹ ಹಾಕಿರ್ತೇವೆ, ಅಲ್ಲಿಂದನೂ ಸಹ ನೀವು ಕ್ಲಿಕ್ ಮಾಡಿ ಹೋಗ್ಬೋದು ಅಥವಾ ನೇರವಾಗಿ ಗೂಗಲ್ ಕ್ರೋಮ್ ಅಥವಾ ಬ್ರೌಸರ್ ನಲ್ಲಿ ಸರ್ಚ್ ಮಾಡ್ಕೊಳ್ಬಹುದು ಸಹ ಆಗಿರುವಂತದ್ದಾಗಿದೆ. ದಿನಾಂಕ 8/4/2026ರಂದು ಮಾಧ್ಯಮ ಪ್ರಕಟಣೆಗಾಗಿ ಈ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಣೆಯನ್ನು ಕೊಟ್ಟಿರುವಂತದ್ದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ದಿನಾಂಕ 9/4/2026ರಂದು ಮಧ್ಯಾಹ್ನ 3 ಗಂಟೆಗೆ 2026ರ ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದರ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ. ಅಂದ್ರೆ ಇಂದು 9ನೇ ತಾರೀಕು ಇರುವಂತದ್ದು. 9ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ದ್ವಿತೀಯ ಪಿಯುಸಿಯ ಪರೀಕ್ಷೆ ಒಂದರ ಫಲಿತಾಂಶ ಬರುವಂತದ್ದಾಗಿದೆ. ಈ ಫಲಿತಾಂಶ ವೀಕ್ಷಿಸುವುದಕ್ಕೆ ಸಿದ್ಧರಾಗಿರ್ಬೇಕಾಗಿರುವಂತದ್ದು. ಸದರಿ ಫಲಿತಾಂಶವನ್ನು krresults.nic.in ಈ ಒಂದು ಲಿಂಕ್ ಅನ್ನ ಬಳಸಿಕೊಂಡು, ಲಿಂಕ್ ಮೂಲಕ ಹಾಗೂ ಕರ್ನಾಟಕ ಒನ್ ಮೊಬೈಲ್ ಆಪ್ ನಲ್ಲೂ ಸಹ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂತದ್ದು. ಕರ್ನಾಟಕ ಒನ್ ಮೊಬೈಲ್ ಆಪ್ ಅನ್ನುವುದನ್ನ ನೆನ್ಪಿಟ್ಕೊಳ್ಳಿ, ಮೂಲಕವೂ ಪಡೆಯಬಹುದಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆಪ್ SMS ಮೂಲಕವೂ ಫಲಿತಾಂಶದ ಮಾಹಿತಿಯನ್ನು ಮಂಡಳಿಯಿಂದ ರವಾನಿಸಲಾಗುವುದು. ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಎಕ್ಸಾಮ್ ಟೈಮ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡುವಂತ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಒಂದು ಮೊಬೈಲ್ ನಂಬರ್ ಇರುತ್ತೆ ಅಲ್ವಾ, ಆ ಒಂದು ಮೊಬೈಲ್ ನಂಬರ್ಗೆ SMS ಮೂಲಕ ಮತ್ತು ವಾಟ್ಸ್ಆಪ್ ಮೂಲಕನೂ ಸಹ ಫಲಿತಾಂಶವನ್ನು ರವಾನಿಸಲಾಗುವಂತದ್ದು ಆಗಿರುವಂತದ್ದಾಗಿದೆ. ಇನ್ನು ಗಮನಿಸಿ, ಈ ವರ್ಷ ಪ್ರಥಮ ಬಾರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳ ಫಲಿತಾಂಶದ ಅಂಕಪಟ್ಟಿಯನ್ನು ಅಂದ್ರೆ ಮಾರ್ಕ್ಸ್ ಕಾರ್ಡ್ ಅನ್ನ ಡಿಜಿ ಲಾಕರ್ ಮೂಲಕ ದಿನಾಂಕ 9/4/2026ರಂದು ಮಧ್ಯಾಹ್ನ 3 ಗಂಟೆಗೆ ಲಭ್ಯಗೊಳಿಸಲಾಗುವುದು. ಡಿಜಿ ಲಾಕರ್ ಮೂಲಕ ಮಾರ್ಕ್ಸ್ ಕಾರ್ಡ್ ಸಹ ಇರುವಂತದ್ದಾಗಿರುತ್ತದೆ. ಈ ಒಂದು ಡಿಜಿ ಲಾಕರ್ ಅನ್ನ ಬಳಸಿ ಅಂಕಪಟ್ಟಿಯನ್ನ ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರುವಂತದ್ದು. ಡಿಜಿ ಲಾಕರ್ ನ ಒಂದು ಲಿಂಕ್ ಇಲ್ಲಿರುವಂತದ್ದಾಗಿದೆ, ವಿಳಾಸ digilokar.gov.in. ಇದನ್ನ ಬಳಸಿಕೊಂಡು ಅಂಕಪಟ್ಟಿಯನ್ನ ಡೌನ್ಲೋಡ್ ಸಹ ಮಾಡಿಕೊಳ್ಳಬಹುದಾಗಿರುವಂತದ್ದು. ಅಂಕಪಟ್ಟಿಯನ್ನು ಡಿಜಿ ಲಾಕರ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಈ ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರುವಂತದ್ದಾಗಿರ್ತದೆ. ಇದನ್ನ ಗಮನಿಸಿ ಅನ್ನು ಬಳಸಿಕೊಂಡು ತಿಳಿದುಕೊಳ್ಬಹುದು. ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು, ಯಾವ ರೀತಿ ಇದೆ ಅನ್ನೋ ಒಂದು ಅಂಶವನ್ನ ಈ ಒಂದು ವಿಡಿಯೋವನ್ನು ನೋಡಿ ತಿಳಿದುಕೊಳ್ಬಹುದಾಗಿರುವಂತದ್ದಾಗಿದೆ. ಇನ್ನು ಫಲಿತಾಂಶ ಪಟ್ಟಿಯನ್ನು ಸಂಬಂಧಿತ ಕಾಲೇಜುಗಳಿಗೆ 9/4/2026ರಂದು ಮಧ್ಯಾಹ್ನ 3 ಗಂಟೆಗೆ ಲಭ್ಯಗೊಳಿಸಲಾಗುವಂತದ್ದು. ಕಾಲೇಜಿಗೂ ಸಹ ಬರುವಂತದ್ದಾಗಿರ್ತದೆ. ಈ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲು ಮಂಡಳಿಯನ್ನು ಹರ್ಷಿಸುವಂತದ್ದು ಆಗಿರುತ್ತೆ. ಪರೀಕ್ಷಾ ಮಂಡಳಿಯಿಂದ ಈ ಒಂದು ಫಲಿತಾಂಶ ಪ್ರಕಟಣೆಗೆ ಸಂಬಂಧಿಸಿರುವಂತಹ ಅಂಶ ಈ ರೀತಿಯಾಗಿರುವಂತದ್ದಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಫಲಿತಾಂಶ ಪ್ರಕಟವಾಗುವಂತದ್ದಾಗಿರ್ತದೆ. ಇನ್ನು ಫಲಿತಾಂಶ ವೀಕ್ಷಣೆಗಾಗಿ ಈ ಒಂದು ವೆಬ್ಸೈಟ್ ಗೆ ಬರಬೇಕಾಗಿರುವಂತದ್ದು krresults.nic.in. ಈ ಒಂದು ವೆಬ್ಸೈಟ್ ಗೆ ಬಂದಾಗ ಈ ವೆಬ್ಸೈಟ್ ನಲ್ಲಿ ಈ ರೀತಿಯಾಗಿರುವಂತದ್ದಾಗಿದೆ. ಇಲ್ಲಿ ನೋಡಿ, ನೀವು ಗಮನಿಸ್ತಾ ಇರಬಹುದು, 2026ರ ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಣೆ. ಇಲ್ಲಿ ಪ್ರಕಟಣೆ ಇನ್ನು ಅನೌನ್ಸ್ ಆಗಿಲ್ಲ. ಅನೌನ್ಸ್ ಆದ ನಂತರ ಅಂದ್ರೆ 9/4/2026 ಮಧ್ಯಾಹ್ನ 3 ಗಂಟೆಯ ನಂತರ ಇಲ್ಲಿ ಬಂದಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ನಂಬರ್ ಅನ್ನ ಹಾಕಿಕೊಂಡು ಫಲಿತಾಂಶವನ್ನ ವೀಕ್ಷಣೆ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿರ್ತದೆ. ಈ ರೀತಿ ಈ ಒಂದು ವೆಬ್ಸೈಟ್ ನಲ್ಲಿ ವೀಕ್ಷಣೆ ಮಾಡ್ಕೊಳ್ಬಹುದು ಅಥವಾ ಮೊಬೈಲ್ ಆಪ್ ಮೂಲಕ ಸಹ ವೀಕ್ಷಣೆ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಉತ್ತಮ ಅಂಕಗಳನ್ನು ನೀವು ಸಂಪಾದನೆ ಮಾಡಿಕೊಳ್ಳಿ. ನಿಮಗೆ ಶುಭವಾಗಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.